ಸನಾತನ ಹಿಂದೂ ಧರ್ಮಕ್ಕೆ ಜಿಂದಾಬಾದ್ 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 ಸನಾತನ ಹಿಂದೂ ಧರ್ಮ जिंदाबाद 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 इंडियन आर्मी जिंदाबाद 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 इंडियन आर्मी जिंदाबाद जिंदाबाद भारत माता की जय श्री राम जय श्री राम जय श्री राम महादेव हर हर महादेव जिंदाबाद भारत माता की जय भारत माता की जय हर हर महादेव हर हर महादेव बोलो भारत माता की जय बोलो भारत माता की जय भारत माता की जय सिंदूर ऑपरेशन ಗೆ सिंदूर ऑपरेशन ಗೆ सिंदूर ಗೆ भारत माता की इंडियन आर्मी जिंदाबाद 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 इंडियन आर्मी जिंदाबाद जय 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 शिवाजी जय 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 भवानी जय शिवाजी जय भवानी जय शिवाजी शिवाजी जय भवानी जय शिवाजी जय भवानी जय शिवाजी जय भवानी जय शिवाजी जय भवानी बाकी जिंदाबाद जिंदाबाद इंडियन आर्मी जिंदाबाद 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 इंडियन आर्मी जिंदाबाद बोलो भारत माता की ಸಿಂಧೂರ ಯಶಸ್ವಿಯಾಗಲಿ ಅಂತ ಹೇಳಿ ಹಾಗೆ ಸೇನೆಯ ಎಲ್ಲ ಸೈನಿಕರಿಗೆ ಒಳ್ಳೆಯದಾಗಲಿ, ಅವರ ಗುರಿ ನಿಖರವಾಗಿ ತಲುಪಲಿ, ಅವರೆಲ್ಲರೂ ಕೂಡ ಕ್ಷೇಮವಾಗಿ ವಾಪಸ್ ಬರಲಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಕೂಡ ಸೇರ್ಕೊಂಡು ಒಂದು ಮುಕ್ಕಾಲಿಗೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮತ್ತು ಪಾಕಿಸ್ತಾನದ ಮೇಲೆ ಏನು ಉಗ್ರಗಾಮಿಗಳ ಮೇಲೆ ಆಕ್ರಮಣ ಮಾಡಿದೆ. ಅದರ ಯಶಸ್ಸಿಗೆ ಮತ್ತು ನಮ್ಮ 26 ಜನ ತಾಯಂದಿರ ಸಿಂಧೂರವನ್ನು ಕಿತ್ಕೊಂಡ್ರಲ್ಲ, ಅದರ ಪ್ರತೀಕಾರವಾದಂಥ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಲಿ, ಮತ್ತು ಜೊತೆಗೆ ಈ ಸೈನಿಕರ ಜೊತೆಗೆ ಇಡೀ ದೇಶ ಇರುತ್ತೆ ಅನ್ನೋ ಒಂದು ಮೆಸೇಜನ್ನು ಕೊಡಲಿಕ್ಕೋಸ್ಕರ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಮಣ್ಕ ಸರ್ಕಲ್ ಇರುವಂಥ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿದ್ದೀವಿ. ಈ ಹೊತ್ತಲ್ಲಿ ನಾವು ಹೇಳೋದೇನು ಅಂದರೆ, ಈ ಸೈನಿಕರ ಜೊತೆ ನಾವೆಲ್ಲರೂ ಕೂಡ ಇದ್ದೀವಿ. ಹಾಗೆ ಈ ಸೈನ್ಯವನ್ನು, ದೇಶವನ್ನು ಮುನ್ನಡೆಸ್ತಿರುವಂಥ ಪ್ರಧಾನಮಂತ್ರಿಯವ್ರ ಜೊತೆಗೂ ಕೂಡ ನಾವೆಲ್ಲರೂ ಜೊತೆಗಿದ್ದೀವಿ. ಈ ಉಗ್ರವಾದ ಕೊನೆಗೊಳ್ಳಬೇಕು, ಅಷ್ಟು ಮಟ್ಟಿಗೆ ಈ ಸೈನ್ಯ ಮತ್ತು ಮೋದಿಜಿಯವರು ಕೆಲಸ ಮಾಡಲಿ, ನಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಈ ಹೊತ್ತಲ್ಲಿ ರಾಜಕಾರಣ ಮಾಡೋದು ನನಗೆ ಇಷ್ಟ ಇಲ್ಲ, ಆದರೆ ಹೇಳಲೇಬೇಕಾದಂಥ ಪರಿಸ್ಥಿತಿ ಇದೆ. ಒಂದು ದಾರಿಯಲ್ಲಿ ನಮ್ಮ ಸೈನಿಕರು, ನಮ್ಮ ದೇಶ, ನಮ್ಮ ಕೇಂದ್ರ ಸರ್ಕಾರ ಇವತ್ತು ಅವ್ರ ಪರವಾಗಿ ಯುದ್ಧ ಮಾಡಲಿಕ್ಕೆ ಹೊರಟಿದೆ, ಉಗ್ರವಾದಗಳನ್ನು ಹತ್ತಿಕ್ಕಲಿಕ್ಕೆ ಹೊರಟಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಸಮಿತಿ ಇವತ್ತು ಮನುಕುಲದ ದೊಡ್ಡ ಅಸ್ತ್ರ ಶಾಂತಿ ಅನ್ನೋ ಒಂದು ಟ್ವೀಟ್ ಮಾಡೋದ್ರ ಮೂಲಕ ನಿಜವಾಗ್ಲೂ ಈ ದೇಶದ ಸೈನಿಕರ, ದೇಶದ ಜನಗಳ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ ಹೊರಟಿದ್ದಾರೆ. ಇದು ನಿಜವಾಗ್ಲೂ ವೋಟ್ ಬ್ಯಾಂಕಿನ ಒಂದು ರಾಜಕಾರಣ. ಈ ಒಂದು ರಾಜಕಾರಣಕ್ಕೆ ಧಿಕ್ಕಾರ ಇರಲಿ. ಇವರ ದೇಶಕ್ಕಿಂತ ಇವರ ಈ ತೀಟೆಯ ರಾಜಕಾರಣದ ಇವ್ರಿಗೆ ಹೆಚ್ಚಾಗಿದೆ. ಈ ಥರದ ರಾಜಕಾರಣಿಗಳನ್ನು, ವಿಶೇಷವಾಗಿ ರಾಬರ್ಟ್ ವಾದ್ರಾ, ಲಕ್ಷ್ಮಣ ಅನ್ನೋ ಒಬ್ಬ ವ್ಯಕ್ತಿ, ಸಿದ್ದರಾಮಯ್ಯ, ಇವ್ರನ್ನ ಮೊದಲು ಪಾಕಿಸ್ತಾನದ ಗಡಿಯಲ್ಲಿ ನಿಲ್ಲಿಸಿ ಕೆಲಸ ಮಾಡಬೇಕು. ಇವ್ರಿಗೆ ಅವಾಗ ಗೊತ್ತಾಗುತ್ತೆ ಇವರ ರಾಜಕಾರಣ ಇಲ್ಲಿ ನಿಲ್ಲಿ ಅಂತ ಇವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇದು ಮುಂದೆ ಹಿಂಗೆ ಮುಂದುವರೆದಿದೆ ಆದರೆ ನಿಮ್ಮ ಮನೆಗಳಿಗೆ ನಾವುಗಳು, ಈ ದೇಶದ ಜನಗಳು ನುಗ್ಗಿ ಹೊಡಿತಾರೆ. ಇದರಲ್ಲಿ ಎರಡು ಮಾತಿಲ್ಲ. ನಿಮ್ಮ ತುಷ್ಟೀಕರಣದ ರಾಜಕಾರಣ ಇಲ್ಲಿ ನಿಲ್ಲಿ. ಈ ಒಂದು ಪರಿಸ್ಥಿತಿ ನಾವು ರಾಜಕಾರಣ ಮಾಡೋದ್ರಲ್ಲಿ ಅರ್ಥ ಇರಲಿಲ್ಲ, ಆದರೆ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ರೆ ಅವರೇ. ಅದಕ್ಕೆ ಅವರಿಗೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಹೇಳ್ತಾ, ಈ ಥರದ ವ್ಯಕ್ತಿಗಳಿಗೆ ಧಿಕ್ಕಾರ ಹೇಳ್ತಾ, ಈ ಸೇನೆಯ ಜೊತೆಗೆ, ಸೇನೆಯ ಕುಟುಂಬದ ಜೊತೆಗೆ ಮತ್ತು ನರೇಂದ್ರ ಮೋದಿಯವರ ಜೊತೆಗೆ ನಾವೆಲ್ಲರೂ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಎಲ್ಲ ಬಂಧುಗಳಿಗೆ
ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದಂದರೆ ಎಲ್ಲರೂ ವಾರೊಂದು ಯುದ್ಧ ನಡೀತು ಅಂದರೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಆದರೆ ನಾನು ಹೇಳೋದು ಒಂದೇ ಒಂದು ಸಣ್ಣ ವಿಷಯ ಅಂತಂದರೆ ನಿಮ್ಮ ಮನೆಗೆ ಮತ್ತೆ ಯುದ್ಧ ನಡೀ ನಿಮ್ಮ ಮನೆಗೆ ಒಂದು ತಿಂಗಳಾಗೋಷ್ಟು ಸಾಮಾನು ರೆಡಿ ಮಾಡ್ಕೊಳ್ಳಿ. ಒಂದು ಊಟಕ್ಕೆ ಏನು ಬೇಕಾಗಿದೆ ಡೀಸಲ್ಲು ಮೆಡಿಸನ್ಗಳು. ಯಾಕಂದರೆ ಒಂದು ಯುದ್ಧ ಆಯಿತು ಅಂದರೆ ಫಸ್ಟ್ ಆಫ್ ಆಲ್ ಫ್ಯೂಯಲ್ ನಿಲ್ಲುತ್ತೆ, ಆಮೇಲೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇತ್ತು ಅಂದರೆ ಊಟ ತಿಂಡಿದ್ದು ಕಷ್ಟ ಆಗುತ್ತೆ, ಆಮೇಲೆ ಮೆಡಿಸನ್ ಇಲ್ಲತ್ತೆ. ಇದು ಮೊದಲನೇ ಪ್ರಿಯಾರಿಟಿ ಕೊಡಿ ಎಲ್ಲರೂ. ಯುದ್ಧ ಅಂತ ಡಿಕ್ಲೇರ್ ಆದರೆ ಒಂದು ತಿಂಗಳಷ್ಟು ಸಾಮಾನು ಮನೇಲಿ ಇಟ್ಕೊಂಡು ಸ್ವಲ್ಪ ಲೋಗ. ಇನ್ನೊಂದೇನಂದರೆ ಸೈರನ್ ಬಂದಾಗ ಎಲ್ಲರೂ ಹೇಳ್ತಾರೆ ಬಿಲ್ಡಿಂಗ್ ಒಳಗೋಗಿ ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಅದು ಬೇರೆ ಕಡೆ ಫಾರಿನಲ್ಲಿ ಇರ್ಬೋದು, ಬಟ್ ನಮ್ಮಲ್ಲಿ ಆ ಥರ ಪ್ರಾವಿಷನ್ ಇಲ್ಲ. ಆದ್ದರಿಂದ ಓಪನ್ ಏರಿಯಾದಲ್ಲಿ ತಕ್ಷಣ ಓಪನ್ ಏರಿಯಾಗೆ ಬರಬೇಕು. ಯಾವುದೇ ಸೈರನ್ ಆದರೂ ತಕ್ಷಣ ಓಪನ್ ಏರಿಯಾಗೆ ಬನ್ನಿ. ಓಪನ್ ಏರಿಯಾದಲ್ಲಿ ನಿಂತ್ಕೊಳ್ಬೇಡಿ, ಮಲಿಕೊಂಡಿರಿ. ಆದರೆ ಸೈರನ್ ಅನ್ನೋದಾಗ ನೀವು ಬೈಕಲ್ಲಿ ಹೋಗ್ತಿದ್ರು ಸರಿ, ಇದ್ರೊಳಗೆ ಹೋಗ್ತಿದ್ರು ಸರಿ, ಲೈಟ್ ಆಫ್ ಮಾಡಬೇಕು. ಬ್ಲ್ಯಾಕ್ಔಟ್ ಅಂತಂದರೆ ನೀವು ಕಾರಲ್ಲಿ ಇರ್ಬೋದು, ಯು ಪಿ ಎಸ್ ಇರ್ಬೋದು. ಮನೇಲಿ ಯು ಪಿ ಎಸ್ ಆನ್ ಮಾಡ್ತೀನಿ ಬೆಸ್ಕಾಮಿ ಅಂತ ಅಲ್ಲ. ನಿಮ್ಮ ಕಾರ್ ಲೈಟು ಆಫ್ ಮಾಡಬೇಕು, ನಿಮ್ಮ ಸ್ಕೂಟರ್ ಲೈಟು ಆಫ್ ಮಾಡಬೇಕು. ಎಲ್ಲ ಲೈಟು ಆಫ್ ಮಾಡಿದ್ರೆ ಮಾತ್ರ ಬ್ಲ್ಯಾಕ್ಔಟ್ ಅಂತಾರೆ. ಇಷ್ಟು ನಾನು ಹೇಳ್ತೀನಿ. ಮಿಕ್ಕಿದ್ದು ನಾವು ಫ್ಲೆಕ್ಸಲ್ಲಿ ಹಾಕ್ಬಿಟ್ಟು ಎಲ್ಲರೂ ತಿಳಿಸ್ಕೊಡ್ತೀವಿ. ಆದರೆ ಮೊದಲನೇ ಇಂಪಾರ್ಟೆಂಟ್ ವಿಷಯ ಅಂತಂದರೆ ಯುದ್ಧ ಡಿಕ್ಲೇರ್ ಆದರೆ ತಮ್ಮ ಮನೆಗೆ ಬೇಕಾದ್ರೆ ಒಂದು ತಿಂಗಳು ಸಾಮಾನು ಮಾತ್ರ ದಯವಿಟ್ಟು ಎಲ್ಲರೂ ಅದು ನನ್ನ ಕಳ್ಕಳಿ ವಿನಂತಿ. ಇದು ಇಂಪಾರ್ಟೆಂಟ್. ನಿಮ್ಮ ಹೆಸರು? ಸತ್ಯಪ್ರಕಾಶ್ ಅಂತ ನಾನು ನಾವೆಲ್ಲ ಸೈನಿಕ ಸೇರಿದ್ದು ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರ ಒಂದು ಆಹ್ವಾನದ ಮೇಲೆ ಬಂದುಬಿಟ್ಟು ನಾವು ನಮ್ಮ ಸಂಘದ ಏನು ಕಾರ್ಯಕರ್ತರು ಮತ್ತು ನಮ್ಮ ಸಂಘದ ನಿರ್ದೇಶಕರು ಸದಸ್ಯರೆಲ್ಲರೂ ಬಂದುಬಿಟ್ಟು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಏನು ಈ ನಮ್ಮ ಅಮಾಯಕರ ಮೇಲೆ ಪಾಕಿಸ್ತಾನಿ ಕ್ರೂರ ವೈರಿಗಳು ಏನು ನಮ್ಮ ಮಹಿಳೆಯರ ಮೇಲೆ ಅಮಾಯಕ ಕ್ರೂರ ಕರ್ತವ್ಯವನ್ನು ವಹಿಸಿದ್ದಕ್ಕೆ ಅದನ್ನೆಲ್ಲ ನಾವು ಧಿಕ್ಕಾರ ಮಾಡೋದಕ್ಕೆ ಖಂಡಿಸೋದಕ್ಕೆ ಇವಾಗ ಸೇರ್ಕೊಂಡ್ಬಿಟ್ಟು ನಮ್ಮ ಆರ್ಮಿ ಏರ್ಫೋರ್ಸ್ ಮತ್ತು ನೇವಿದವರೆಲ್ಲ ಸೇರ್ಕೊಂಡ್ಬಿಟ್ಟು ನಿನ್ನೆ ರಾತ್ರಿ ಏನು ಸ್ಟ್ರೈಕ್ ಮಾಡಿದ್ದಾರೆ ಅದನ್ನೆಲ್ಲ ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮತ್ತು ಇದೇ ಥರ ನಮ್ಮ ದೇಶದವರಿಗೆ ಯಾರಾದರೂ ವೈರಿಗಳು ಕಣ್ಣು ತೆಗೆದು ನೋಡಿದರೆ ಅವ್ರ ಕಣ್ಣುಗಳನ್ನು ಕಿತ್ಕೊಳ್ಳುವಂಥ ಧೈರ್ಯ ನಮ್ಮೆಲ್ಲ ಸೈನಿಕರಿಗೆ, ಮಾಜಿ ಸೈನಿಕರಿಗೆ ಎಲ್ಲರಿಗೂ ಅವತ್ತು ಉತ್ಸಾಹ ಇದೆ. ಅಲ್ಲಿ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಇವತ್ತು ದಿವಸ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮ್ಮೆಲ್ಲರ ವತಿಯಿಂದ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಮಾತು.